ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮಗೊಂಬೆ ಫ್ಯಾಷನ್. ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಒಂದು ಹೊಸ ಡಿಸೈನ್ನೊಂದಿಗೆ ಬಂದಿದ್ದೀನಿ, ಒಂದು ಹೊಸ ಎಂಬ್ರಾಯ್ಡ್ರಿ ಡಿಸೈನ್ನೊಂದಿಗೆ. ಹಾಗೆ ಇದ್ರ ಮಧ್ಯ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಮಿಷಿನ್ ಬಗ್ಗೆ ಆಗಿರ್ಬೋದು, ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅನ್ನೋರು ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು, ಮಿಷಿನ್ ಬಗ್ಗೆ ಆಗಿರ್ಬೋದು, ನನಗೆ ಈಗಾಗಲೇ ಕಮೆಂಟ್ಸ್ ಸೆಕ್ಷನಲ್ಲಿ ತುಂಬ ಜನ ತುಂಬ ಥರದ ಕ್ವಶನ್ಗಳನ್ನ ಕೇಳ್ತಾ ಇದ್ದೀರಾ. ನಾನು ಆಲ್ರೆಡಿ ಮಿಷಿನ್ ಬಗ್ಗೆ, ಥ್ರೆಡ್ಗಳ ಬಗ್ಗೆ, ಜೆರಿ ಥ್ರೆಡ್ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಆಗಿರ್ಬೋದು, ಆ ಥ್ರೆಡ್ಗಳ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿ ನನ್ನ ಚಾನಲ್ ಹಾಕಿದ್ದೀನಿ. ಯಾರಿಗಾದರೂ ಆ ವಿಡಿಯೋ ಬೇಕು ಅನ್ನೋರು ಖಂಡಿತ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ವೀಡಿಯೋಸ್ ಹಾಕಿದ್ದೀನಿ, ಖಂಡಿತ ವಿಡಿಯೋ ನೋಡ್ಬೋದು ನೀವು. ಹಾಗೆಯೇ ಏನಂದರೆ, ನನ್ನ ಹತ್ರ ಸುಮಾರು ಜನ ಏನು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಅಂದರೆ, ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಗುತ್ತಾ, ಸೆಕೆಂಡ್ಸ್ ಮಿಷಿನ್ ಬೇಕು ಅಂತ. ದಯವಿಟ್ಟು ನನ್ನ ಹತ್ರ ನಿಜ ಸೆಕೆಂಡ್ಸ್ ಮಿಷಿನ್ ಇಲ್ಲ, ನಾನು ತೊಗೊಂಡಿದ್ದೆ ಹೊಸ ಮಿಷಿನ್ನು. ನಾನೊಂದು ರೆಫರ್ ಮಾಡೋದು ಏನು ಅಂದರೆ, ಈ ಥರದ ಎಂಬ್ರಾಯ್ಡ್ರಿ ಮಿಷಿನ್ಗಳು, ಈ ಥರ ಮಿಷಿನ್ಗಳನ್ನ ದಯವಿಟ್ಟು ಯಾರು ಸೆಕೆಂಡ್ಸಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಏಕೆಂದರೆ ಹೊಸ ಮಿಷಿನಲ್ಲೇ ನಮಗೆ ಪ್ರಾಬ್ಲಮ್ಸ್ ಬರುತ್ತೆ. ನಾವು ಅದನ್ನು ತಕ್ಷಣ ರೆಡಿ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲೂ ಎಂಬ್ರಾಯ್ಡ್ರಿ ಮಿಷಿನ್ಗಳು ಅಂದಮೇಲೆ ನಾವು ಮೆಕ್ಯಾನಿಕ್ನೇ ಕರಿಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರೆಫರ್ ಮಾಡೋದು ಏನಂದರೆ, ನೀವು ಒಂದು ಸ್ವಲ್ಪ ಹೊಸ ಮಿಷಿನ್ನೇ ತೊಗೊಳ್ಳಿ. ಅಂದರೆ ಇವಾಗ ನಿಮ್ಗೆ ಆಗಲಿಲ್ವಾ, ನಾನು ಅದನ್ನೇ ಹೇಳಿದ್ದು. ಪಿಕೋ ಮಿಷಿನ್ ಇದ್ದರೆ ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ಪಿಕೋ ಮಿಷಿನಲ್ಲೇ ಮಾಡಿ. ಆಮೇಲೆ ನೀವು ನಾರ್ಮಲ್ ಮಿಷಿನಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದಾಗ ಓಕೆ, ಅದರಲ್ಲಿ ನೀವು ಒಂದು ಸಂಪಾದನೆ, ಒಂದು ಅರ್ನಿಂಗ್ ಏನು ಮಾಡಿರ್ತೀರ ಅದರಲ್ಲಿ ಉಳಿಸಿದಂತಹ ದುಡ್ಡು, ಉಳಿಸಿದಂಥ ಅಮೌಂಟಲ್ಲಿ ನೀವು ಇದಕ್ಕೆ ಬೇಕಾದರೆ ಬಂಡವಾಳ ಹಾಕಿ ಮಾಡ್ಕೊಳ್ಳಿ. ಏಕೆಂದರೆ ಫ್ರೆಂಡ್ಸ್, ಸುಮ್ಮನೆ ಕಲಿಯೋದಕ್ಕೋಸ್ಕರ ಇದಕ್ಕೆ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ. ಏಕೆಂದರೆ ಸುಮ್ಮನೆ ಮನೆಯಲ್ಲೂ ಇವಾಗ ಹೇಳ್ತಾರೆ, ನೀವೊಂದು ಕಲಿತೀಯಾ, ಮಿಷಿನ್ ತಂದುಬಿಡ್ತೀಯ, ಅಕಸ್ಮಾತ್ ನೀವು ಅದಕ್ಕೆ ಮಾಡಿ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ದಿನ ತೊಗೊಂಡಾಗ ಏನಾಗುತ್ತೆ, ಸುಮ್ಮನೆ ತಂದೆ ಮಿಷಿನ್ನು ಅಲ್ಲಿಟ್ಟಿದೆಯಾ, ಇನ್ನೂ ಕಲ್ತಿಲ್ಲ, ಹೊಲ್ದಿಲ್ಲ, ಸುಮ್ಮನೆ ಮನೆಯವರಿಂದನೂ ಒಂದು ಮಾತು ಕೇಳ್ಬೋದಾಗ್ಬೋದು. ಅಮೌಂಟ್ ಇರೋರು ತಂದು ಇಟ್ಕೊಂಬಿಡಿ, ಏನೂ ತೊಂದರೆ ಇಲ್ಲ. ಬಟ್ ಇವಾಗ ತಾನೇ ಸಂಪಾದನೆ ಮಾಡ್ತಾಯಿದ್ದೀವಿ, ಇವಾಗ ತಾನೇ ಅರ್ನಿಂಗ್ ಮಾಡ್ತಾಯಿದ್ದೀವಿ ಅನ್ನೋರು ದಯವಿಟ್ಟು ಸುಮ್ಮನೆ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ. ಪಿಕೋ ಮಿಷಿನ್ ಇದ್ದರೆ ಅದರಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಈ ಮಿಷಿನ್ನ ತೊಗೊಳ್ಳಿ. ಏನಂದರೆ, ಈ ಮಿಷಿನ್ನ ನೀವು ಒಂದು ಸಲ ಎಂಬ್ರಾಯ್ಡ್ರಿಗೆ ಅಂತ ನೀವು ಸೆಟ್ ಮಾಡಿದ್ಮೇಲೆ ಮತ್ತೆ ನೀವು ಇದನ್ನು ಯಾವುದೇ ಕಾರಣಕ್ಕೂ ಜಿಗ್ಝ್ಯಾಗ್ ಆಗಲಿ ಅಥವಾ ನಾರ್ಮಲ್ ಸಿಂಗಲ್ ನೀಡ್ಲು ಸ್ಟಿಚಿಂಗ್ ಮಾಡೋದಕ್ಕಾಗಲಿ ಯೂಸ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾವು ಪ್ರೊಫೆಷ್ನಲಿ ಒಂದು ವರ್ಕ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಪ್ರೊಫೆಷ್ನಲಿ ವರ್ಕ್ ಮಾಡ್ತಾಯಿದ್ದೀವಿ ಅಂದಾಗ ಫ್ರೆಂಡ್ಸ್, ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ಮಿಷಿನಲ್ಲಿ ನಾವು 3-4 ಥರ ವರ್ಕ್ ಮಾಡೋಕ್ಕಾಗಲ್ಲ. ಹಾಗೆ ಮಾಡೋಕ್ಕೆ ಹೋದಾಗ ಮಿಷಿನ್ ಹಾಳಾಗುತ್ತೆ. ಏಕೆಂದರೆ ನಾವು ಪದೇ ಪದೇ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಾ ಇದ್ದಾಗ ಮಿಷಿನ್ನು ಹಾಳಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ನಾನು ಕೂಡ ಅಷ್ಟೇ, ಇವಾಗ ನಾನು ಪ್ರೊಫೆಷ್ನಲಿ ಸ್ಟಿಚಿಂಗ್ ವರ್ಕ್ ಆಗಿರ್ಬೋದು, ಈ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮಾಡ್ತಾ ಇರೋದು, ನನ್ನ ಹತ್ರ ಇರೋವಂಥ ಮಿಷಿನ್ಗಳು ಸಿಂಗಲ್ ನೀಡ್ಲು ಮಿಷಿನ್ನೇ ಬೇರೆ, ಜಿಗ್ಝ್ಯಾಗೇ ಬೇರೆ, ಈ ಎಂಬ್ರಾಯ್ಡ್ರಿನೇ ಬೇರೆ, ಈ ಥರ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳೋದೇನೆಂದರೆ, ನೀವು ಪ್ರೊಫೆಷ್ನಲಿ ಇವಾಗ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ, ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಅರ್ನಿಂಗ್ ಮಾಡ್ತಾ ಇದ್ದೀರಾ ಅಂತಂದಮೇಲೆ ಅದರಲ್ಲಿ ನೀವು ಅಮೌಂಟ್ನ ಉಳಿಸಿ ಮಿಷಿನ್ನ ತೊಗೊಳ್ಳಿ. ಇಲ್ಲ ಅಂದರೆ ಪಿಕೋ ಮಿಷಿನ್ ಇದ್ದರೆ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ, ಏನೂ ತೊಂದರೆ ಇಲ್ಲ. ನಾನು ಕೂಡ ಅಷ್ಟೇ, ನನ್ನ ಹತ್ರ ಪಿಕೋ ಮಿಷಿನ್ ಇತ್ತು, ಅದರಲ್ಲೇ ನಾನು ಪ್ರಾಕ್ಟೀಸ್ ಮಾಡಿ ನಾನು ಕಲ್ತಿದ್ದು. ಸುಮಾರು ಜನ ನನಗೆ ಅದೇ ಕ್ವಶ್ಚನ್ ಕೇಳ್ತಾರೆ, ಯಾವ ಕ್ಲಾಸ್ಗೆ ಹೋಗಿದ್ರಿ, ಎಲ್ಲಿ ಹೋಗಿ ಕಲ್ತ್ರಿ ಎಂಬ್ರಾಯ್ಡ್ರಿನ, ಎಲ್ಲಿ ಹೋಗಿ ಕಲ್ತ್ರಿ? ಸುಮಾರು ಜನದ ಹತ್ರ ನನಗೆ ಅದೇ ಕ್ವಶ್ಚನ್ನು.
ನಾನು ಅದನ್ನು ಸುಮಾರು ಒಂದು 2-3 ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಆದರೂ ಕೂಡ ನನಗೆ ಅದೇ ಕ್ವೆಶ್ಚನ್ ರಿಪೀಟ್ ಕಮೆಂಟ್ಸಲ್ಲಿ ಬರ್ತಾನೆ ಇದೆ. ನಾನು ಹೇಳೋದು ಫ್ರೆಂಡ್ಸ್, ನಾನು ಯಾವುದೇ ಕ್ಲಾಸ್ಗೆ ಹೋಗಿ ನಾನು ಎಂಬ್ರಾಯ್ಡ್ರಿನ ಕಲ್ತಿಲ್ಲ. ನಾನು ಎಂಬ್ರಾಯ್ಡ್ರಿ ಅಂತಲ್ಲ, ಟೈಲರಿಂಗು ಕೂಡ ಅಷ್ಟೇ. ನಾನು ಅಂದರೆ ಆವಾಗ ನಾನು ಇದು ಸ್ಟಾರ್ಟ್ ಮಾಡಿ 14 ಇಯರ್ಸ್ ಆಯಿತು ಅಂದ್ಕೊಳ್ಳಿ. 14 ಇಯರ್ಸ್ ಬ್ಯಾಕು ನಾನು 1 ಮಂತ್ ಅಷ್ಟೇ, ಒಂದೇ ತಿಂಗಳಲ್ಲಿ ನಾನು ಟೈಲರಿಂಗ್ಗೆ ಕಲಿಯೋದಕ್ಕೆ ಅಂತ ಹೋಗಿದ್ದು. ಅದು ಏನಂದರೆ ಲೈನಿಂಗ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡೋದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅನ್ನೋದಕ್ಕೋಸ್ಕರ ಅದಕ್ಕೆ ಮಾತ್ರ 1 ಮಂತ್ ನಾನು ಕ್ಲಾಸ್ಗೆ ಹೋಗಿದ್ದೆ. ಅಷ್ಟು ಬಿಟ್ಟರೆ ನಾನು ಇದುವರೆಗೂ ನಾನು ಯಾವುದೇ ಥರದ ಸ್ಟಿಚಿಂಗ್ ಫೀಲ್ಡಲ್ಲಿ ಯಾವುದೇ ಥರದ ನಾನು ಕ್ಲಾಸ್ಗೆ ಹೋಗಿಲ್ಲ. ಎಲ್ಲ ನಾನು ಓನಾಗಿ ಅಂತಲೂ ಹೇಳಲ್ಲ, ಇದೆಯಲ್ಲ ಯೂಟ್ಯೂಬ್, ಇವಾಗ ನಾನು ಕೂಡ ಇವಾಗ ಏನಕ್ಕೆ ವೀಡಿಯೋ ಮಾಡಾಕ್ತಾ ಇದ್ದೀನಿ ಅಂದರೆ ನನ್ನಿಂದ ಒಂದು 4 ಜನಕ್ಕೆ ಇನ್ಸ್ಪಿರೇಷನ್ ಬಂದು ಅವರು ಕೂಡ ಕಲ್ತ್ಕೊಂಡು ಜಾಬ್ ಮಾಡಲಿ, ಮನೆಯಲ್ಲಿ ಅರ್ನಿಂಗ್ ಮಾಡಲಿ, ಮನೆಯಲ್ಲಿ ಹೌಸ್ ವೈಫ್ ಅಂತಿರೋರು ಅರ್ನಿಂಗ್ ಮಾಡಲಿ ಅನ್ನೋದಕ್ಕೋಸ್ಕರ ನಾನು ಕೂಡ ವೀಡಿಯೋ ಮಾಡಿ ಹಾಕ್ತಾ ಇರೋದು. ಹಾಗೆಯೇ ನಮ್ಮಂಥ ಕೆಲವೊಬ್ಬರು ನಮ್ಮ ಫ್ರೆಂಡ್ಸ್ಗಳು ತುಂಬ ಜನ ವೀಡಿಯೋಗಳು ಹಾಕಿರ್ತಾರಲ್ವ ಯೂಟ್ಯೂಬಲ್ಲಿ, ಅದನ್ನು ನೋಡಿನೇ ನಾನು ಇನ್ಸ್ಪೈರ್ ಆಗಿ ನಾವು ಯಾಕೆ ಮಾಡಬಾರ್ದು ಎಂಬ್ರಾಯ್ಡ್ರಿನ, ನಾವು ಯಾಕೆ ಕಲಿಬಾರ್ದು, ಬರೀ ಹಿಂದಿ ಹುಡುಗರೇ ಮಾಡಬೇಕಾ ಎಂಬ್ರಾಯ್ಡ್ರಿನ, ನಮ್ಮ ಕೈಲಾಗಲ್ವಾ ಹಾಗಿದ್ರೆ ಅನ್ನೋದು ನನಗೂ ಕೂಡ ಬಂತು ಮೈಂಡ್ಗೆ. ಏಕೆಂದರೆ ನಾನು ಇದು ಕಲಿಯೋದಕ್ಕೆ ಮುಂಚೆ ನಾನು ಬೇರೆ ಕಡೆ ವರ್ಕ್ ಕೊಡುವಾಗ ಎಲ್ಲ ಕಡೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಹಿಂದಿ ಹುಡುಗರುಗಳೇ ವರ್ಕ್ ಮಾಡೋದು. ಹೌದಾ, ಅವ್ರು ಮಾತ್ರ ಈ ವರ್ಕ್ ಮಾಡೋಕ್ಕಾಗದ, ನಾವು ಮಾಡೋಕ್ಕಾಗಲ್ವಾ ಅನ್ನೋದು ನನಗೆ ಯಾವಾಗಲೂ ತಲೆಯಲ್ಲಿ ಕ್ವಶ್ಚನ್ನು ಓಡ್ತಾ ಇರ್ತಿತ್ತು. ಆವಾಗ ನಂಗೆ ಅನಿಸೋದು, ಹೌದಲ್ವಾ, ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಕಲಿಬಾರ್ದು ಅಂತ ಅನ್ನಿಸ್ತು. ಬಟ್ ಅದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕು ನೋಡಿ. ಹಾಗೆಯೇ ನನಗೂ ಒಂದು ಸಿಚುವೇಶನ್ ಬಂತು. ಆ ಹುಡುಗರೆಲ್ಲ ಏನೋ ಹುಷಾರಿಲ್ಲ ಆ ಕಡೆ ಈ ಕಡೆ ಅಂತ ಊರುಗಳಿಗೆ ಹೋಗಿಬಿಟ್ರು, ನನಗೆ ವರ್ಕ್ ಮಾಡಿಕೊಡೋರೇ ಇರಲಿಲ್ಲ. ಸೊ ಆವಾಗ ನಾನೇನು ಡಿಸೈಡ್ ಮಾಡಿದೆ ಅಂದರೆ, ನಂಗೆ ಬೇರೆ ಕಡೆ ಕೊಡೋದಕ್ಕೆ ನನಗೆ ಅಲ್ಲಿ ನನಗೆ ಕಂಫರ್ಟಬಲ್ ಇರೋ ಥರ ನಂಗೆ ಬೇರೆ ಕಡೆ ಕಂಫರ್ಟಬಲ್ ಇರ್ತಿರಲಿಲ್ಲ. ಏಕೆಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ, ಒಂದು ಕಡೆ ಚೆನ್ನಾಗಿ ಒಬ್ಬರು ವರ್ಕ್ ಮಾಡಿಕೊಡ್ತಾರೆ ಅಂದಮೇಲೆ ನಮಗೆ ಬೇರೆ ಕಡೆ ಕೊಡಬೇಕು ಅಂದಾಗ ಅವರು ನಮಗೆ ಕಂಫರ್ಟಬಲ್ ಆಗೋ ಥರ ವರ್ಕ್ ಮಾಡಿಕೊಡ್ತಾ ಇರಲಿಲ್ಲ. ಒಂದು ಮೆಜರ್ಮೆಂಟ್ ಇಶ್ಯೂ ಆಗಿರ್ಬೋದು, ಅಥವಾ ವರ್ಕ್ ಫಿನಿಶಿಂಗ್ ಆಗಿರ್ಬೋದು, ಅದು ನನಗೆ ಸೂಟ್ ಆಗ್ತಾ ಇರಲಿಲ್ಲ. ನನಗಂತೂ ಒಂದು ಕಡೆ ಅಭ್ಯಾಸ ಆದಮೇಲೆ ನನಗೆ ಬೇರೆ ಕಡೆ ಹೋಗಿ ಆ ವರ್ಕ್ ಮಾಡಿಸ್ತೀನಿ ಅಂದಾಗ ಅವ್ರು ಕೊಡೋವಂಥ ಫಿನಿಶಿಂಗ್ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದೇ ಬೇಜಾರಲ್ಲಿ ನಾನು ಸುಮಾರು ತಿಂಗಳು ಕಳೆದೆ, ಬೇರೆ ಕಡೆನೂ ಕೂಡ ವರ್ಕಿಂಗ್ ಮಾಡಿಸ್ದೆ. ಬಟ್ ನನಗದು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ಕೊನೆಗೆ ಬಿಡು, ನಾನೇ ಯಾಕೆ ಟ್ರೈ ಮಾಡಬಾರ್ದು, ನಾನು ಯಾಕೆ ಕಲಿಬಾರ್ದು ಅನ್ನೋದು ನನಗೆ ಮೈಂಡಿಗೆ ಬಂತು. ಹಾಗೆಯೇ ನಾನು ಕೂಡ ವೀಡಿಯೋಸ್ ನೋಡ್ತಾ ಇದ್ದೆ. ವೀಡಿಯೋಸ್ ನೋಡ್ತಾನೆ ನಾನು ಎಂಬ್ರಾಯ್ಡ್ರಿನ ಕಲ್ತಿದ್ದು. ಪಿಕೋ ಮಿಷಿನಲ್ಲೇ ನಾನು ಎಂಬ್ರಾಯ್ಡ್ರಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ಫ್ರೆಂಡ್ಸ್, ಅದರಲ್ಲಿ ಕಲಿತು ಎರಡು ವರ್ಕ್ನ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂದರೆ ಪಿಕೋ ಮಿಷಿನಲ್ಲಿ ವರ್ಕ್ ಮಾಡ್ಬೋದು, ಸ್ಟಾರ್ಟಿಂಗು ನೀವು ಕಲ್ತ್ಕೊಬೋದು. ಬಟ್ ಪಿಕೋ ಮಿಷಿನಲ್ಲಿ ಗ್ರ್ಯಾಂಡ್ ಬ್ಲೌಸ್ಗಳು ಇದೆಲ್ಲ ಅಂದರೆ ವರ್ಕ್ ಫಿನಿಶಿಂಗ್ ಬರಲ್ಲ ಅಷ್ಟೇ. ಅದು ಇವಾಗ ನಾವು ಈ ರಾಲ್ಸಾನ್ ಮಿಷಿನಲ್ಲಿ ಏನು ವರ್ಕ್ ಮಾಡ್ತಾಯಿದ್ದೀವಿ, ಇದರಲ್ಲಿ ಬರೋ ಅಂಥ ಫಿನಿಶಿಂಗು ನಮಗೆ ಪಿಕೋ ಮಿಷಿನಲ್ಲಿ ಬರಲ್ಲ. ಆ ಫಿನಿಶಿಂಗೋಸ್ಕರ ನಾನು ಕಲ್ತಿದ್ದೀನಿ, ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗೆ ಬಂದ ಮೇಲೆ ನಾನು ಈ ಮಿಷಿನ್ಗೆ ನಾನು ಒಂದು ಬಂಡವಾಳ ಅಂತ ಹಾಕ್ಕೊಂಡು, ಅದು ಕೂಡ ನನ್ನ ಅರ್ನಿಂಗಲ್ಲಿ, ನಾನು ಸ್ಟಿಚ್ಚಿಂಗಲ್ಲಿ ಏನು ಅರ್ನಿಂಗ್ ಮಾಡಿದ್ದೆ ಆ ಅರ್ನಿಂಗಲ್ಲಿ ನಾನು ಇದಕ್ಕೆ ಬಂಡವಾಳ ಹಾಕ್ಕೊಂಡು ಈ ಮಿಷಿನ್ನ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನನಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಫಿನಿಶಿಂಗ್ ಆಗಿರ್ಬೋದು, ಬ್ರೇಕ್ ಬ್ಯಾಲೆನ್ಸ್ ಆಗಿರ್ಬೋದು, ನನಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ. ನಾನು ಕೂಡ ವಿಡಿಯೋ ಮೂಲಕ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನಾನು ನೋಡ್ತಾನೆ ನಾನು ಸ್ಟಾರ್ಟ್ ಮಾಡಿದೆ. ವೀಡಿಯೋಸ್ ನೋಡ್ತಾ ಈ ಥರ ಮಾಡಿಕೊಂಡ್ರೆ ಹೀಗೆ ಫಿನಿಶಿಂಗ್ ಬರುತ್ತೆ, ಈ ಥರ ಮಾಡಿಕೊಂಡ್ರೆ ಹೀಗೆ ಫಿನಿಶಿಂಗ್ ಬರುತ್ತೆ ಅನ್ನೋದು ಗೊತ್ತಾಯಿತು. ಇವಾಗ ನಾನು ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಅಂದರೆ ಕಮ್ಮಿ ವರ್ಕ್ ಇರೋ ಅಂಥದ್ದನ್ನ ಮಾಡ್ತಾಯಿದ್ದೆ. ಇವಾಗ ಏನಿಲ್ಲ, ಗ್ರ್ಯಾಂಡ್ ಬ್ಲೌಸ್ಗಳು, ಮೈಸೂರು ಸಿಲ್ಕ್ ಸ್ಯಾರಿಗಳಾಗಿರ್ಬೋದು,
ರೇಷ್ಮೆ ಸ್ಯಾರಿಗಳಾಗಿರ್ಬೋದು ಎಲ್ಲದ್ರ ಮೇಲೂ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ವರ್ಕ್ ಮಾಡೋದಕ್ಕೆ ಭಯ ಬೀಳ್ತಾಯಿದ್ದೆ. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಅದು ಫ್ಯಾಬ್ರಿಕ್ ತುಂಬ ತೆಳು ಇರುತ್ತೆ. ಅದ್ರ ಮೇಲೆ ಹೇಗೆ ವರ್ಕ್ ಮಾಡೋದು, ಹೇಗೆ ಕೂರಿಸೋದು, ಫಿನಿಷಿಂಗ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದು ನನಗೆ ಕನ್ಫ್ಯೂಷನ್ ಇರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಭಯ ಬೀಳ್ತಾಯಿದ್ದೆ. ಬಟ್ ಇವಾಗ ನೋಡಿ, ಇವಾಗ ಮಾಡ್ತಾ ಇರೋ ವರ್ಕ್ ಕೂಡ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೇ ಈ ವರ್ಕ್ ಮಾಡ್ತಾಯಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಅದನ್ನು ಮೈಸೂರು ಸಿಲ್ಕ್ ಸ್ಯಾರಿನ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಕೂಡ ನನಗೆ ಇವಾಗ ಗೊತ್ತಾಗಿದೆ. ಸೊ ಏನಿಲ್ಲ, ಆರಾಮಾಗಿ ಮಾಡ್ತೀನಿ. ಮೊದಲು ಅದೇ ಭಯ ಬೀಳುವೆ, ಇವಾಗಲೂ ಕೂಡ ಅಷ್ಟೇ. ಅಂದರೆ ನಮಗೆ ಯಾವುದೇ ಒಂದು ಬ್ಲೌಸು ನಾವು ಯಾವುದೇ ಒಂದು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ ಅಂದ್ರೂ ನಾನು ಓಕೆ ಇದು ನನ್ನ ಫಸ್ಟ್ ಬ್ಲೌಸ್ ಅನ್ನೋ ಥರನೇ ನಾನು ಮಾಡ್ತೀನಿ. ಏಕೆಂದರೆ ಆವಾಗ ನಮಗೆ ಒಂದು ಭಯ ಗಾಬರಿ ಸ್ವಲ್ಪ ಇದ್ರೇ ಅದು ಫಿನಿಷಿಂಗ್ ನಾವು ಕೊಡೋಕ್ಕಾಗೋದು. ಏನಿಲ್ಲ ನಂಗೆ ಗೊತ್ತಾ, ಆರಾಮ್ಸೆ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟು ನನಗಿದು. ಈಗಲೂ ಕೂಡ ಆ ಥರ ಜಂಬ ಆ ಥರ ಎಲ್ಲ ನನಗಿಲ್ಲ. ಏಕೆಂದರೆ ಪ್ರತಿಯೊಂದು ಕಸ್ಟಮರ್ದು ಬ್ಲೌಸ್ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವ್ರುಗಳು ನಮ್ಮನ್ನು ನಂಬಿ ಒಂದು ಬ್ಲೌಸು ವರ್ಕ್ಗಾಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಕೊಟ್ಟಿರ್ತಾರೆ. ನಾವು ಒಂದು ಸಣ್ಣ ತಪ್ಪು, ನಮ್ಮ ಒಂದು ಸಣ್ಣ ಮಿಸ್ಟೇಕಿಂದನೂ ಅವ್ರ ಬ್ಲೌಸ್ಗಳನ್ನ ನಾವು ಹಾಳು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಬ್ಲೌಸ್ ಪ್ರತಿಯೊಂದು ಯಾರೇ ಕೊಡಲಿ, ಹೇಗೆ ಬರಲಿ, ನಾವು ಅದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ ಅದಕ್ಕೆ ಹೇಗೆ ವರ್ಕ್ ಬೇಕು, ಫಸ್ಟ್ ಆಫ್ ಆಲ್ ಅವರು ಯಾವ ಥರ ಅಮೌಂಟ್ ಅಥವಾ ಯಾವ ಥರ ಡಿಸೈನ್ ಕೇಳಿರ್ತಾರೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟು ಆ ಡಿಸೈನ್ಗೆ ಅವರು ಹೇಳಿರೋ ಅಮೌಂಟ್ಗೆ ನಾವು ಯಾವ ಡಿಸೈನ್ ಮಾಡ್ಬೋದು. ಕೆಲವೊಂದು ಅವರೇ ಸೆಲೆಕ್ಷನ್ ಮಾಡ್ತಾರೆ, ಕೆಲವೊಂದು ಸೆಲೆಕ್ಷನ್ ಮಾಡಲ್ಲ. ಇಷ್ಟು ಅಮೌಂಟ್ಗೆ ನನಗೆ ಹೇಗೆ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೊರಟ್ಬಿಡ್ತಾರೆ. ಅಂಥ ಟೈಮಲ್ಲಿ ಆ ಡಿಸಿಷನ್ನ ನಾವು ತಗೊಳ್ಳೋ ಥರ ಇರಬೇಕು. ಓಕೆ, ಈ ಥರ ಅಮೌಂಟ್ ಕೇಳಿದ್ದಾರೆ, ಈ ಥರ ಸ್ಯಾರಿ ಇದೆ, ಇದಕ್ಕೆ ಯಾವ ಥರ ಸೂಟ್ ಆಗ್ಬೋದು ಅನ್ನೋ ವರ್ಕ್ ಸೂಟ್ ಆಗ್ಬೋದು ಅನ್ನೋದನ್ನು ನಾವು ಡಿಸಿಷನ್ ತೊಗೊಂಡು ನಾವೇ ವರ್ಕ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್, ಒಂದೊಂದು ಬ್ಲೌಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವರ್ಕ್ ಮಾಡೋದು ಕೂಡ ಅಷ್ಟೇ ತುಂಬಾ ಹುಷಾರಾಗಿ ಮಾಡಬೇಕು. ಏಕೆಂದರೆ ಒಂದು ಸಲ ವರ್ಕ್ ಹಾಳಾದರೆ ನಾವು ಮತ್ತೆ ಮಾಡೋಕ್ಕಂತೂ ತೆಗಿಯೋಕ್ಕಂತೂ ದೇವ್ರಾಣೆಗೂ ಅದನ್ನು ಮಾಡೋಕ್ಕಾಗಲ್ಲ, ತೆಗೆದು ಮಾಡೋಕ್ಕಂತೂ ಆಗಲ್ಲ. ಬಟ್ಟೆ ಹಾಳಾಗುತ್ತೆ. ಏನಂದರೆ ಅದಕ್ಕೇ ನಾವು ಹುಷಾರಾಗಿ ಮೆಜರ್ಮೆಂಟು ಮೇನ್ ಇಂಪಾರ್ಟೆಂಟು. ನಾವು ಅವ್ರು ಕೊಡೋ ಕ್ಲಾತ್ಗೆ ಅವ್ರ ಮೆಜರ್ಮೆಂಟ್ಗೆ ಸೂಟ್ ಆಗೋ ಥರ ನಾವು ಮಾರ್ಕಿಂಗ್ ಹಾಕ್ಕೋಬೇಕು. ಆ ಮಾರ್ಕಿಂಗ್ ಅನ್ನೋದು ನಾವು ಕರೆಕ್ಟಾಗಿ ಹಾಕ್ಕೊಂಬಿಟ್ರೆ ಎಲ್ಲೂ ಏನೂ ಒಂದು ಮಿಸ್ಟೇಕ್ ಅನ್ನೋದು ಆಗೋದಿಲ್ಲ. ಕರೆಕ್ಟಾಗಿ ನಾವು ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಟಿಂಗಲ್ಲಿ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಮೆಜರ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೆಜರ್ಮೆಂಟ್ ಹೇಗೆ ನಾವು ಮಿಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾರಿ ವರ್ಕ್ಗೆ ನಾವು ಯಾವ ಥರ ಮಾರ್ಕಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಚಾನಲಲ್ಲಿ ವಿಡಿಯೋ ಇದೆ. ಆ ವಿಡಿಯೋನ ನೀವು ಚೆಕ್ ಮಾಡಿ. ಆವಾಗ ನಾವು ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡು ಹೇಗೆ ಮಾರ್ಕಿಂಗ್ ಮಾಡ್ಕೊಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾನು ಹೇಳ್ತಾ ಇರೋದು ಫ್ರೆಂಡ್ಸ್, ಏನಾದರೂ ಹೊಸ ಥರದ್ದು ಅಥವಾ ಗೊತ್ತಿಲ್ಲದೆ ಇರೋ ಅಂಥ ಕ್ವಶನ್ಗೆ ಕಮೆಂಟ್ಗಳು ಮಾಡಿ. ನನಗೆ ತುಂಬ ಜನದ ಕಮೆಂಟ್ ಏನಂದರೆ, ನಾನು ಹಾಕಿದ್ದೀನಿ ವೀಡಿಯೋಸು ಇರುತ್ತೆ, ಮತ್ತೆ ಅದ್ರ ಬಗ್ಗೆನೇ ಕಮೆಂಟ್ಸ್ ಕೇಳ್ತೀರಾ, ಮತ್ತೆ ಮಿಷಿನ್ ರೇಟ್ ಹೇಗೆ, ಜರಿ ಥ್ರೆಡ್ ಹೇಗೆ, ಇದ್ರ ಬಗ್ಗೆನೇ ಕಮೆಂಟ್ ಕೇಳ್ತಾ ಇರ್ತೀರ. ಅದ್ರದ್ದು ಬಗ್ಗೆ ಎಲ್ಲದರಲ್ಲೂ ಎಲ್ಲ ಥರದ ವೀಡಿಯೋಸು ನನ್ನ ಚಾನಲಲ್ಲಿದೆ. ಪ್ಲೀಸ್ ಹೋಗಿ ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡಿ. ನಿಮ್ಗೆ ಯಾವುದೇ ಥರದ ಡೌಟ್ಸ್ ಇರ್ಬೋದು, ಏನೇ ಡೌಟ್ಸ್ ಇರ್ಬೋದು, ನಿಮಗೆ ಬೇಕಾಗಿರೋವಂಥ ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ. ಖಂಡಿತ ಒಂದ್ಸಲ ಚೆಕ್ ಮಾಡಿ. ಮಿಷಿನ್ ರೇಟ್ ಆಗಿರ್ಬೋದು, ಏನಂದರೆ ಫುಲ್ಲು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಿಷಿನ್ ರೇಟ್ ಬಗ್ಗೆ. ನಾನು ಎಲ್ಲದ್ರ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಈ ವರ್ಕ್, ಇವಾಗ ನಾನು ಏನು ಮಾಡಿದ್ದೀನಿ ಆ ವರ್ಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದು ಕೂಡ ಒಂದು ಮೈಸೂರು ಸಿಲ್ಕ್ ಸ್ಯಾರಿ, ಡಾರ್ಕ್ ಕಲರ್ ಸ್ಯಾರಿಗೆ ಈ ಲೈಟ್ ಕಲರ್ ಬ್ಲೌಸ್ ಬಂದಿತ್ತು. ಸೊ ನಾನು ಈ ಥರ ವರ್ಕ್ ಮಾಡಿದ್ದೀನಿ. ಹಾಗೆ ಈ ವರ್ಕ್ಗೆ ನಾನು ಏನು ಪ್ರೈಸ್ನ ಅಂದರೆ ಬ್ಯಾಕ್ ಸೈಡ್ ಕೂಡ ನಾನು ರೌಂಡ್ ನೆಕ್ಕೆ ಇಟ್ಟಿದ್ದೀನಿ, ಬಟ್ ವರ್ಕ್ ಸ್ವಲ್ಪ ಲೈನ್ಸ್ ಜಾಸ್ತಿ ಮಾಡಿದ್ದೀನಿ. ಈ ವರ್ಕ್ ನಾನು ಏನು ಪ್ರೈಸ್ ತೊಗೋತೀನಿ ಅಂತಂದರೆ ಫ್ರೆಂಡ್ಸ್, ನಾನು ಈ ವರ್ಕ್ಗೆ ಸ್ಟಿಚಿಂಗ್ ಅಲ್ಲ, ಬರೀ ವರ್ಕ್ಗೆ ಮಾತ್ರ ನಾನು 500ನ ನಾನು ಹೇಳ್ತೀನಿ. ಬರೀ ವರ್ಕ್ಗೆ ಮಾತ್ರ ಅಮೌಂಟ್ ಇದು, ಸ್ಟಿಚಿಂಗ್ಗೆ ಬೇರೆ ರೇಟ್ ತೊಗೋತೀನಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಬ್ಲೌಸ್ಗೆ ವರ್ಕ್ ಮಾಡಿಸ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.